ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಈಗ ಎಲ್ಲಿತ್ತಿದ್ದೀನಿ ಪ್ರೆಸೆಂಟ್ ಅಂತಂದರೆ ಕರ್ನಾಟಕದ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ರೋಡ್ ಆದಂಥ ಶಿವಮೊಗ್ಗ ಟು ತೀರ್ಥಹಳ್ಳಿ ರೋಡಲ್ಲಿ ನಿಂತಿದ್ದೀವಿ. ಸೊ ಇವತ್ತು ನಮ್ಮ ಪಯಣ ಯಾವ ಕಡೆ ಅಂತ ಅಂದರೆ ಕೊರಗಜ್ಜನ ಮೂಲ ಸ್ಥಳ ಆದಂಥ ಆದಿಸ್ಥಳ ಆದಂಥ ಸೊ ಮಂಗಳೂರು ಸೈಡ್ ಇದೆ ಲೊಕೇಶನ್ನು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಹಾಗೆ ಒಂದ್ಸಲ ವಿಸಿಟ್ ಮಾಡಿಬಿಟ್ಟು ಹಾಗೆ ಹೋಗೋ ದಾರಿಯಲ್ಲಿ ತುಂಬ ಸೀನಿಕ್ ವ್ಯೂಗಳಿದ್ದಾವೆ. ಮಂಡಗದ್ದೆ ಆಗಿರ್ಬೋದು, ತೀರ್ಥಹಳ್ಳಿ ಆಗಿರ್ಬೋದು, ಆಗುಂಬೆ, ನೆಕ್ಸ್ಟ್ ಲೆವೆಲಿಗೆ ಮಾನ್ಸೂನಲ್ಲಿ ಸೂಪರಾಗಿ ವ್ಯೂ ಇರುತ್ತೆ. ಸೊ ಅದನ್ನು ಕೂಡ ಎಲ್ಲದೂ ಎಕ್ಸ್ಪ್ಲೋರ್ ಮಾಡೋಣ. ಸೊ ಈ ವಿಡಿಯೋದಲ್ಲಿ ಫುಲ್ಲು ಎಂಗೇಜ್ ಆಗಿರಿ, ತುಂಬ ಒಳ್ಳೊಳ್ಳೆ ವ್ಯೂಸ್ ಇರುತ್ತೆ. ಅಟ್ ಕೊನೆಯದಾಗಿ ನನ್ನ ಜೊತೆ ನೀವು ಕೂಡ ಕೊರಗಜ್ಜನ ಆದಿಸ್ಥಳಕ್ಕೆ ವಿಸಿಟ್ ಮಾಡಿ ಬನ್ನಿ. ವಿಡಿಯೋದೊಳಗೋಣ. Do you hear that? My sanity about to break while everyone I know's out on a trip, on a boat, on a lake. ನಾವೀಗ ಕರ್ನಾಟಕದ ಚಿರಪುಂಜಿ ಅಂತ ಕರೆಯುವಂಥ ಆಗುಂಬೆಗೆ ಎಂಟ್ರಿ ಆಗಿದ್ದೀವಿ. ಫುಲ್ಲು ಭಾಗ ರೋಡೇ ಕಾಣಿಸ್ತಿಲ್ಲ, ಇಲ್ಲಿ ಮುಂದೆ ನೋಡ್ಬೋದು. ಸೊ ಇರಿ, ಬ್ಯಾಕ್ ಕ್ಯಾಮ್ರಾದಲ್ಲಿ ಹಾಕಿ ತೋರಿಸ್ತೀನಿ ಹೆಂಗಿದೆ ಅಂತ. ಅಲ್ಲಿ ನೆಕ್ಸ್ಟಲ್ಲಿ ಒಂದು ಆಗುಂಬೆಲಿ ಒಂದು ವ್ಯೂ ಪಾಯಿಂಟ್ ಇದೆ. ಅಲ್ಲಿ ನಿಮಗೆ ವ್ಯೂ ತೋರಿಸೋಣ ಅಂತ ಅಂದ್ಕೊಂಡೆ, ಬಟ್ ಇಲ್ಲಿ ಮೋಡ ಬಂದಿದ್ರೆ ತೋರಿದ್ರೆ ಆ ವ್ಯೂ ಪಾಯಿಂಟಲ್ಲಿ ಎಂಥದ್ದು ಕಾಣಿಸಲ್ಲ. ಸೊ ಜಸ್ಟ್ ಮುಂದ್ಗಡೆ ನಿಮಗೆ ತೋರಿಸ್ತೀನಿ ನೋಡಿ ವ್ಯೂ ಹೆಂಗಿದೆ ಅಂತ. ಆಗುಂಬೆ ಮಾತ್ರ ನೆಕ್ಸ್ಟ್ ಲೆವೆಲ್, ಸ್ವರ್ಗ ಬಂದಾಗ ಆಗ್ತಿದೆ. ಸ್ವರ್ಗ ಎಂಟ್ರಿ ಕೊಟ್ಟಿದ್ದೀವಿ ಅನಿಸಿದೆ. ಈಗ ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ, ತೋರಿಸ್ತೀನಿ. ವ್ಯೂ ಪಾಯಿಂಟೇ ಕಾಣಿಸ್ತಿಲ್ಲ, ಹೋಗೋ ದಾರಿ ಗೊತ್ತಾಗ್ತಿಲ್ಲ ನಮಗೆ ಎಲ್ಲಿ ಅಂತ. ಫುಲ್ಲು ಮುಚ್ಕೊಂಡ್ಬಿಟ್ಟಿದೆ ಮಂಜು. ನಾವು ಕರ್ನಾಟಕದ ಚಿರಪುಂಜಿ ಅಂತ ಕರೆಯುವಂಥ ಆಗುಂಬೆ ಘಾಟಿಗೆ ಬಂದಿದ್ದೀವಿ. ಸೊ ಇದಕ್ಕೇನಕ್ಕೆ ಕರ್ನಾಟಕದ ಚಿರಪುಂಜಿ ಅಂತ ಜಸ್ಟ್ ನೀವು ವ್ಯೂ ನೋಡ್ರೆ ಗೊತ್ತಾಗುತ್ತೆ ಹೇಗಿದೆ ನೋಡಿ. ಫುಲ್ಲು ಮನ್ಸು ತುಂಬಿಕೊಂಡಿದೆ, ರೋಡ್ ಎಂಥದ್ದು ಕಾಣಿಸ್ತಿಲ್ಲ. ಇದೇ ವ್ಯೂ ಪಾಯಿಂಟು. ಸೊ ಬನ್ನಿ ಈಗ ವ್ಯೂ ಪಾಯಿಂಟಿಗೆ ಹೋಗೋಣ. ವ್ಯೂ ಪಾಯಿಂಟಲ್ಲಿ ಹೆಲ್ಮೆಟ್ ತೊಗೊತೀನಿ, ಹಂಗೆ ಕಷ್ಟ. ಸೊ ಅಲ್ಲಿ ಮಂಗ ಹೆಲ್ಮೆಟ್ ತೊಗೊಂಡ್ರೆ ಕಷ್ಟ. ಬನ್ನಿ ಈಗ ವ್ಯೂ ಪಾಯಿಂಟಲ್ಲಿ ಎಂಥದ್ದು ಕಾಣಿಸಲ್ಲ, ಜಸ್ಟ್ ಆ ಹಿಬ್ನಿ ಹೇಗೆ ಕಾಣಿಸುತ್ತೆ ಅನ್ನೋದು ಮಾತ್ರ ಒಂದು ವ್ಯೂ ತಗೊಳ್ಳೋಣ. ಮತ್ತೆ ಸೊ ಯಾರಾದ್ರೂ ಆಗುಂಬೆ ಪ್ಲಾನ್ ಮಾಡ್ತಾ ಇದ್ರೆ ದಿಸ್ ದ ರೈಟ್ ಟೈಮ್. ಮಳೆನೂ ಅಷ್ಟಿಲ್ಲ, ಮತ್ತೆ ಹಿಬ್ನಿ ಕೂಡ ನೆಕ್ಸ್ಟ್ ಲೆವೆಲ್ ಇದೆ. ಸೂಪರಾಗಿ ಕಾಣಿಸ್ತಿದೆ ಮಾತ್ರ ವ್ಯೂ. ಒಂಥರ ಈ ಸ್ವರ್ಗಕ್ಕೆ ಎಂಟ್ರಿ ಕೊಟ್ಟಂಗೆ ಆಗ್ತಾ ಇದೆ. ಫುಲ್ಲು ಹಿಬ್ನಿ ತುಂಬ್ಕೊಂಡಿದೆ. ಮೋಡನ ಹಿಬ್ನಿಯ ಎಂಥದ್ದು ಗೊತ್ತಾಗ್ತಾ ಇಲ್ಲ. ಸೂಪರ್ ಆಗಿದೆ ಮಾತ್ರ ಗಾಯ್ಸ್. ಇಲ್ಲಿ ಹಿಬ್ನಿ ಇಲ್ಲ ಅಂದ್ರೆ ಮಾತ್ರ ಇಲ್ಲಿ ವ್ಯೂ ಇದೆಯಲ್ಲ, ಸೊ ಈ ವ್ಯೂ ತುಂಬ ಸಖತ್ತಾಗಿ ಕಾಣಿಸ್ತಾ ಇತ್ತು. ಫುಲ್ಲು ಗ್ರೀನರಿ. ನಮ್ದು ವೆಸ್ಟರ್ನ್ ಘಾಟ್ಸು, ಎವರ್ಗ್ರೀನ್ ಫಾರೆಸ್ಟ್ ಅಂತ ಹೇಳ್ತಾರಲ್ಲ, ಇತ್ಯಾದಿದ್ವರ್ಣ ಫಾರೆಸ್ಟು, ವೆಸ್ಟರ್ನ್ ಘಾಟ್ಸ್ಗಳು. ಸೊ ಇದು ಫುಲ್ಲು ಹಿಲ್ ಸ್ಟೇಷನ್. ಈಗ ನಾವು ಕೆಳಗೆ ಹೋಗ್ತಾ ಇದ್ದೀವಿ, ಅಂದರೆ ಸಿ ಲೆವೆಲಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ನಮ್ಮ ಶಿವಮೊಗ್ಗದಿಂದ ಎಲ್ಲೇ ಹೋಗಬೇಕು ಅಂದರೆ ಯಾವುದಾರ ಒಂದು ಘಾಟಿನ ಇಳಿಲೇಬೇಕು. ಸೊ ಅದರಲ್ಲಿ ಒನ್ ಆಫ್ ದಿ ಫೇಮಸ್ ಘಾಟಿ ಇದು. ನೆಕ್ಸ್ಟ್ ನಮಗೆ ಇಲ್ಲಿ ಕೆಳಗಡೆ ಸೋಮೇಶ್ವರ ಸಿಗುತ್ತೆ, ಅಲ್ಲೋಗಿ ನಾವು ಒಂದು ಸ್ಟಾಪ್ ಕೊಡ್ತೀವಿ. ಅಲ್ಲಿಂದ ಹಾಗೆ ನಾವು ನಮ್ಮ ಕೊರಗಜ್ಜ ದೇವಸ್ಥಾನ ಮೂಲಸ್ಥಾನ ಆದಿಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕಿಂತ ಮುಂಚೆ ಜಸ್ಟ್ ಹಾಗೆ ಒಂದು ಲುಕ್ ತೋರಿಸ್ಕೊಂಡ್ಬಿಡು ಬಾಯಿ. ಒಳ್ಳೆ ಈ ದೇವಸ್ಥಾನ ಮದುವೆಯಲ್ಲಿ ಲೈಟ್ ಇಟ್ಕೊಂಡು ಓಡಾಡ್ತಿದ್ದ ಗೊತ್ತಾ, ಹಂಗೆ ಓಡಾಡ್ತಿದ್ಯಾ. ಒಂದು ಇದಿಲ್ಲ ಏನಿಲ್ಲ, ಏನು ಕಾಣಿಸ್ತಾ ಇಲ್ಲ. ಸೊ ಇದು ನಾರ್ಮಲ್ ಟೈಮಲ್ಲಿ ಬಂದರೆ ಅಂದರೆ ನಾವು ಮೇ ಬಿ ರಿಟರ್ನ್ ಬರ್ಬೇಕಾರೆ ಸೊ ಇದೇ ವ್ಯೂ ಮತ್ತೆ ಇದೇ ಪಾಯಿಂಟೆಲ್ಲ ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಅಂದರೆ ನಾವು ಬರೋಷ್ಟೇ ಈವ್ನಿಂಗ್ ಆಗುತ್ತಲ್ಲ, ಮೇ ಬಿ ಆ ಟೈಮಲ್ಲಿ ಸೊ ಈ ಜಾಗದಲ್ಲಿ ಸ್ವಲ್ಪ ವ್ಯೂ ಏನಾರ ಕಾಣಿಸ್ಬೋದ ನೋಡ್ತೀನಿ. ಬಟ್ ಸಾಕಾಗಿದೆ ಗಾಯ್ಸ್, ಮೋಡ ಬಂದು ಮಕಕ್ಕೆ ಹೊಡಿತಾ ಇದ್ದಂಗೆ ಹಿಬ್ನಿ ಎಲ್ಲ. ತುಂಬ ಚೆನ್ನಾಗಿದೆ. ಆಗುಂಬೆ ಘಾಟಿಗೆ ಯಾರೇ ಬರೋ ಪ್ಲಾನ್ ಇದ್ದರೆ ದಿಸ್ ದ ಬೆಸ್ಟ್ ಟೈಮ್. ಸ್ವರ್ಗದಲ್ಲಿ ನಾವೀಗ
ಸಂಚರಿಸುತ್ತಿದ್ದೇವೆ. ಸ್ವಲ್ಪ ಯಾಮಾರಿದ್ರೆ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ಬಿಡ್ತೀರಾ. ಇಲ್ಲಿ ನಮ್ಮ ಮಂಗಳೂರು ಬಸ್ಸು ಆಗುಂಬೆ ಬಸ್ಗಳೆಲ್ಲ ಮೈ ಮೇಲೆ ಬರ್ತವೆ. ಲಿಟ್ರಲಿ ಸ್ವರ್ಗಕ್ಕೆ ಹೋಗ್ತಿದೀವಿ ಅಂತ ಜೋಶಲ್ಲಿ ಎಕಾನ್ಮಿ ಹೊಡಿಬೇಡಿ. ಇಲ್ಲಿ ಆಗುಂಬೆ ಘಾಟಿಯಲ್ಲಿ ಸಕ್ಕ ಡೇಂಜರು. ಇಲ್ಲಿ ಬಸ್ ಡ್ರೈವರ್ಗಳೆಲ್ಲ ಬರ್ತಾರಲ್ಲ, ಡೈರೆಕ್ಟ್ ಹೊಡೆದ್ರೆ ಸ್ವರ್ಗನ ನರಕನ ಮತ್ತೆ ನೀವೇ ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಹೋಗ್ಬಿಡ್ತೀರಾ ನಿಜವಾಗ್ಲೂ. ಗೈಸ್ ಫೈನಲ್ ಆಗಿ ನಾವು ಆಗುಂಬೆ ಘಾಟಿನ ಇದ್ದೀವಿ. ಸೊ ಇಲ್ಲಿ ಏನು ಹಿಂದೆ ಕಾಣಿಸ್ತಿಲ್ಲ, ಇದೆ ಆಗುಂಬೆ ಘಾಟಿ. ಇಲ್ಲಿಂದ ನಾವು ಇಲ್ಲಿ ಸೋಮೇಶ್ವರದ ಹತ್ರ ಒಂದು ಸ್ಟಾಪ್ ತೊಗೊಂಡಿದ್ದೀವಿ. ಸ್ಟಾಪ್ ತೊಗೊಂಡು ಇಲ್ಲಿ ಒಂದು ಸ್ವಲ್ಪ ತಿಂಡಿಯನ್ನು ತಿನ್ಕೊಂಡು ನೆಕ್ಸ್ಟ್ ಕೊರಗಜ್ಜ ಸಂಜೆ ಹೋಗ್ತೀವಿ. ಗಾಯ್ಸ್ ಎಷ್ಟು ಮಿರಾಕಲ್ ಅಂತಂದ್ರೆ, ನಾವು ನಿನ್ನೆ ಕೊರಗಜ್ಜ ಟೆಂಪಲ್ಗೆ ಹೋಗ್ಬೇಕು ಅಂತಾನು ಪ್ಲಾನ್ ಮಾಡಿಲ್ಲ. ಸೊ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಬರ್ಬೇಕಂತ ತುಂಬಾ ದಿನದಿಂದ ಪ್ಲಾನ್ ಮಾಡ್ತಿದ್ದೆ. ಸೊ ಕಟೀಲಿಗೆ ಆದ್ರೆ ಎಂತ ಮಾಡೋದು, ಅಂದ್ರೆ ತುಂಬಾ ದೂರದ ಶಿವಮೊಗ್ಗದಿಂದ ಇಲ್ಲಿ ಒಂದಕ್ಕೆ ಬರಬೇಕು ಅಂತ ಬರಕ್ ಆಗ್ತಾ ಇರಲಿಲ್ಲ. ಸೊ ಸಡನ್ ಆಗಿ ಇನ್ಸ್ಟೆಂಟ್ ಆಗಿ ಕೊಲ್ಲಿಗೇನೋ ಬರೋದು 1.5 ಗಂಟೆ ಲೇಟ್ ಆಗುತ್ತೆ ಅಂತ ಇಲ್ಲಿ ನಿಯರೆಸ್ಟ್ ಪ್ಲೇಸ್ ಯಾವ್ದಿದೆ ಅಂತ ನೋಡೋಣ ಅಂತ ಹಂಗೆ ಸೊ ಜಸ್ಟ್ ಚೆಕ್ ಮಾಡಿದೆ. 15 ಕಿಲೋಮೀಟರ್ಸ್ ಇತ್ತು ಅಷ್ಟೇ. ಸೊ ಹಾಗಾಗಿ ಚೆಕ್ ಮಾಡಿದಾಗ ಜಸ್ಟ್ 15 ಕಿಲೋಮೀಟರ್ಸ್ ಇತ್ತು. ಹಾಗಾಗಿ ಕಟೀಲ್ ಟೆಂಪಲಿಗೆ ಬರೋಣ ಅಂತ ಬಂದಿದ್ದೀವಿ. ಇಲ್ಲಿಂದ ಇನ್ನೊಂದು 2 ಕಿಲೋಮೀಟರ್ಸ್ ಇದೆ ಅಷ್ಟೇ. ದೇವಸ್ಥಾನ ಹೋಗ್ಬಿಟ್ಟು ದೇವಸ್ಥಾನ ನೋಡ್ಕೊಂಡು ನೆಕ್ಸ್ಟ್ ಇಲ್ಲಿಂದ ನಮ್ಮ ಕೊರಗಜ್ಜ ಮೂಲಸ್ಥಾನಕ್ಕೆ ಹೋಗೋಣ. ಸೊ ಗಾಯ್ಸ್ ಫೈನಲಿ ನಾವು ಕೊರಗಜ್ಜ ಉದ್ಭವ ಶಿಲೆ ಅಂತ ಮ್ಯಾಪಲ್ಲಿ ಹಾಕಿದ್ದಕ್ಕೆ ಈ ಲೊಕೇಶನ್ ನಮಗೆ ತೋರಿಸ್ತು. ಸೊ ಬಟ್ ಇದು ಆ್ಯಕ್ಚುಲ್ ನಾವು ಪ್ಲ್ಯಾನ್ ಮಾಡಿ ಬಂದಿದ್ದು ಇಲ್ಲಿಗಲ್ಲ. ಸೊ ಇದು ಉದ್ಭವ ಶಿಲೆ ಅಂತ ಹಾಕಿದ್ದಾರೆ. ಸೊ ಇದೇ ಅದರ ಸನ್ನಿಧಿ ನೋಡ್ಬೋದು. ಇದು ಅದೇ ಉದ್ಭವ ಆಗಿರುವಂಥ ಜಾಗ. ಸೊ ಅದರ ಪೌರಾಣಿಕ ಹಿನ್ನೆಲೆ ಇಲ್ಲಿ ಹಾಕಿದ್ದಾರೆ. ಸೊ ಹಾಗೆ ಪಾಸ್ ಮಾಡಿ ಓದ್ಕೊಳ್ಳಿ ಏನಂತ. ಇದು ಕೂಡ ತುಂಬ ಪ್ರಸಿದ್ಧ ಇರೋಂಥ ದೇವಸ್ಥಾನ ಅನಿಸುತ್ತೆ. ಸೊ ಮೇ ಬಿ ನಾವು ಕೊರಗಜ್ಜ ದೇವಸ್ಥಾನಕ್ಕೆ ಬರಬೇಕು ಅಂತಂದಾಗ ಆ ದೇವರೇ ಕೂಡ ನನಗೆ ಇಲ್ಲಿ ಕರೆಸ್ಕೊಂಡಿದೆ ಅನಿಸುತ್ತೆ. ಫಸ್ಟು ನನ್ನ ಮೂಲ ಸ್ಥಾನಕ್ಕೆ ಬಂದು ಆಮೇಲೆ ಬೇರೆ ಕಡೆ ಹೋಗಿ ಅಂತ. ಬಟ್ ಇದು ಬೇರೆ, ನಾವು ಹೋಗ್ಬೇಕಾಗಿರೋ ಡೆಸ್ಟಿನೇಷನ್ ಬೇರೆ. ಸೊ ಇವರ ಫ್ರೆಂಡು, ಅವರ ಕೊಲ್ಲಿಗೂ ಅವರು ಅಲ್ಲಿ ಹೋಗಿ ಲೊಕೇಶನ್ ಕಳಿಸ್ತಾರೆ. ನಾವು ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ. ಸೊ ಹೇಗೆ ಬಂದ್ವಿಯಲ್ಲ ಹಾಗೆ ಬಂದಿರೋದೊಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಕೊನೆಯದಾಗಿ ನಾವು ಶಿವಮೊಗ್ಗದಿಂದ ಯಾವ ಜಾಗಕ್ಕೆ ತಲುಪಬೇಕಂತ ಹೊರಟಿದ್ವೋ ಆ ಜಾಗಕ್ಕೆ ತಲುಪಿದ್ವಿ. ಸೊ ಈ ಜಾಗದಲ್ಲಿ ಒಟ್ಟು 3 ಗುಡಿ ಇದೆ. ಒಂದು ರಕ್ತೇಶ್ವರಿ ಆದಿಸ್ಥಳ ಅಂತ ಇದೆ. ಅದ್ರ ಜೊತೆಗೆ ಇಲ್ಲಿ ನೀವು ನೋಡ್ಬೋದು ಸಿರಿಗಳು ಮತ್ತು ಕುಮಾರ ಅಂತ ಇದೆ. ಹಾಗೂ ಕೊನೆಯದಾಗಿ ಕೊರಗಜ್ಜ ಮತ್ತು ಗುಳಿಗ, ಸೊ ಇದರ ಗುಡಿ ಇದೆ. ಸೊ ಫಸ್ಟು ರಕ್ತೇಶ್ವರಿ ಟೆಂಪಲ್ಲು, ಆಮೇಲೆ ಸಿರಿಗಳು ಮತ್ತು ಕುಮಾರ ಅಂತಿದ್ದಾರೆ ಇಲ್ಲಿಗೆ. ನಂತರ 3ನೇದಾಗಿ ಕೊರಗಜ್ಜನ ಟೆಂಪಲ್ಗೆ ಹೋಗಬೇಕು. ಇಲ್ಲಿ ದರ್ಶನ ಮುಗಿಸ್ಕೊಂಡು ಸೊ ಇಲ್ಲಿಂದ ನೆಕ್ಸ್ಟ್ ಮೂಲ ಸ್ಥಾನ ಇನ್ನೊಂದಿದೆ. ಸೊ ಉದ್ಭವ ಶಿಲೆ ಅಂತ ಆದಂಥದ್ದು, ಅದು ಪ್ರಾಪರ್ ಮೂಲ ಸ್ಥಾನ ಅಂತೆ. ಅಂದರೆ ಇನ್ನೊಂದು 3ನೇದೊಂದು ಪ್ಲೇಸ್ ಇದೆ. ಅದು ನೆಕ್ಸ್ಟ್ ನಿಮಗೆ ವಿಡಿಯೋ ಕೊನೆಯಲ್ಲಿ ಬರೀ ಹೊರಗಡೆಯಿಂದ ಮಾತ್ರ ವೀಡಿಯೋ ಮಾಡ್ಬೋದು. ಅದು ಹೊರಗಡೆಯಿಂದ ಒಳಗಡೆಯಿಂದ ಎಲ್ಲೂ ಕೂಡ ವೀಡಿಯೋ ಮಾಡೋ ಹಾಗಿಲ್ಲ. ಸೊ ಅದು ತುಂಬ ಸ್ಟ್ರಿಕ್ಟು, ವೀಡಿಯೋ ಮಾಡಿದ್ರೆ ಫೋನ್ ತಗೊಂಡು ಕೊಡೋದಿಲ್ಲ. ಸೊ ಹಾಗಾಗಿ ಆ ಜಾಗನ ವೀಡಿಯೋ ಮಾಡೋಕ್ಕೆ ಅಲೋ ಮಾಡಿಲ್ಲ. ಇಲ್ಲೇನು ವೀಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಇದೆ ಇಲ್ಲಿಂದ ಜಸ್ಟು ಪ್ರೀವಿಯಸ್ ಪ್ಲೇಸ್ ಇತ್ತಲ್ಲ ರಕ್ತೇಶ್ವರಿ ಟೆಂಪಲ್, ಅಲ್ಲಿಂದ ಒಂದು 2 ಕಿಲೋಮೀಟರ್ಸಿಗೆ 1.5 ಕಿಲೋಮೀಟರ್ಸ್ ಇದೆ ಅಷ್ಟೇ. ಅಷ್ಟು ದೂರದಲ್ಲಿ ಈ ಟೆಂಪಲ್ ಇರೋವಂಥದ್ದು. ಸೊ ಇದರ ಒಳಗೆ 2 ಉದ್ಭವ ಶಿಲೆ, ಕೊರಗಜ್ಜ ಉದ್ಭವ ಆಗಿರುವಂಥ ಜಾಗ ಇದು. ಸೊ ಇಲ್ಲಿ ಕೂಡ ವಿಸಿಟ್ ಮಾಡಿ ದರ್ಶನ ತಗೊಂಡು ಸೊ ಕೊನೆಯದಾಗಿ ನಾವು ನಮ್ಮ ಪಯಣ ಮತ್ತೆ ನಮ್ಮ ಶಿವಮೊಗ್ಗದ ಕಡೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.